ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ, ಅದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿ ಸ್ತೋತ್ರ. ನಿಮ್ಮೆಲ್ಲ ಉಪಕಾರ, ಪ್ರೀತಿ, ಕರುಣೆ, ದಯೆಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ಈ ದಿವಸವು ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಹೋದಲ್ಲಿಯೂ ಬಂದಲ್ಲಿಯೂ ಎಲ್ಲಾ ಕೆಲಸ ಕಾರ್ಯಗಳಲ್ಲಿಯೂ ನಿಮ್ಮೊಂದಿಗಿದ್ದು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಈ ದಿವಸದ ಸಂದೇಶದ ಭಾಗವು 2 ಅರಸು 4ನೇ ಅಧ್ಯಾಯ 30ರಿಂದ 2 ಅರಸು 4ನೇ ಅಧ್ಯಾಯ 30ರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನಿನ್ನೆವರೆಗೆ ನಾವು ತಿಳ್ಕೊಂಡಿದ್ದೇವೆ, ದೇವರು ಎಲೀಷನನ್ನು ಕಳಿಸುವಾಗ ನೀವು ಎಲ್ಲಿಗೂ ಹೋಗಬೇಡಿ, ಯಾರಿಗೂ ಹೊಂದಿಕೊಂಡು ಮಾಡಿಕೊಂಡಿರಬೇಡಿ, ಅವರೊಂದಿಗೆ ಮಾತಾಡಬೇಡಿ, ಅವರಿಂದ ವಂದನೆಯನ್ನ ಸ್ವೀಕರಿಸಬೇಡಿ, ನೀವು ಹೇಳಿದಲ್ಲಿಗೆ ಹೋಗಲೇಬೇಕು ಅಂತೇಳಿ ಎಲೀಷನಿಗೆ ದೇವರ ಒಂದು ವಾಣಿಯಾಯಿತು. ಹಾಗೆ ಇದನ್ನು ಹೊಸ ಒಡಂಬಡಿಕೆಯಲ್ಲಿ ಯೇಸುಸ್ವಾಮಿ ಕೂಡ ಹೇಳಿದ್ದಾರೆ. ಒಂದು ಕಡೆ ಒಂದು ಹಳ್ಳಿಗೆ ಹೋಗುವಾಗ ಅಲ್ಲಿ ಅಂದ್ರೆ ದೇವರ ವಿಷಯ ಸುವಾರ್ತೆ ಸಾರುವುದಕ್ಕೆ ಹೋಗುವಾಗ ಯಾರಿಗೂ ವಂದನೆ ಮಾಡಿಕೊಂಡು ಅವರ ವಂದನೆಯನ್ನ ಸ್ವೀಕಾರ ಮಾಡಿಕೊಂಡು ಊಟ ಉಪಚಾರ ಮಾಡಿಕೊಂಡು ಅಲ್ಲೇ ಇರಬಾರ್ದು, ನೇರವಾಗಿ ನಿಮ್ಮ ಕೆಲಸಗಳಿಗೆ ನೀವು ಹೋಗ್ಬೇಕು ಅಂತ ದೇವರ ಒಂದು ವಾಣಿ ಆಯಿತು. ಯಾರಿಗೆ? ಎಲೀಷನಿಗೆ. ಹಾಗೆ ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ದೇವರಿಂದ ಆಯ್ಕೆಯಾದಂತ ಅವರವರ ಸೇವೆಗಾಗಿ ಹೋಗುವಾಗ ನೇರವಾಗಿ ಹೋಗ್ಬೇಕು, ತಡ ಮಾಡಬಾರದು. ಅದು ದೇವರಿಂದ ಒಂದು ಬಂದಂತ ಒಂದು ಸಮಯವಾಗಿದೆ ಅಂತ. ಆದ್ರೆ ಇವತ್ತು ಅನೇಕರು ಹೋಗುಗಳು, ಅಲ್ಲಿ ವಿಶ್ವಾಸಗಳಿದ್ದಾರೆ, ಇಲ್ಲಿ ವಿಶ್ವಾಸಗಳಿದ್ದಾರೆ, ಅವರ ಮನೆಗೆ ಹೋಗ್ಬೇಕು, ಇವ್ರ ಮನೆಗೆ ಹೋಗ್ಬೇಕು ಅಂತೇಳಿ ಅಷ್ಟೊತ್ತಿಗೆ ಅಲ್ಲಿ ಅವರು ಟೀ ಮಾಡ್ತಾರೆ, ಏನೇನಾದ್ರು ತಿಂಡಿ ಉಪಹಾರ ಮಾಡುವುದು, ಅಲ್ಲಿವರೆಗೆ ಕಾಯೋದು, ಅಲ್ಲಿಂದ ನಾನು ಇಷ್ಟು ಗಂಟೆಗೆ ಬರ್ತೇನೆ ಅಂತ ಅವರಿಗೆ ಸಮಯ ಕೊಡೋದು, ಅಲ್ಲಿಗೆ ಹೋಗುವಾಗ ಆಮೇಲೆ ಎಷ್ಟೋ ಹೊತ್ತು ತಡವಾಗಿ ಹೋಗುವುದು, ಅಷ್ಟೊತ್ತಿಗೆ ಕಾದು ಸುಸ್ತಾಗಿ ಅಲ್ಲಿಂದ ಹೋಗುವಂತದ್ದು. ಹಾಗೆ ಇವತ್ತು ಅನೇಕರು ಈ ದೇವರ ಸೇವಕರುಗಳ ವಿಷಯಗಳಲ್ಲಿ ಖಂಡಿತವಾಗಿ ಇವತ್ತು ಏನಾಗ್ತಾ ಇದೆ, ರಾಜಕಾರಣಿಗಳಾಗಿ ಆಗ್ಬಿಟ್ಟಿದ್ದಾರೆ. ಇವತ್ತು ಬೆಳಿಗ್ಗೆ 10 ಗಂಟೆಗೆ ಅಂತ ಹೇಳಿದ್ರೆ 2 ಗಂಟೆಗೆ, 3 ಗಂಟೆಗೆ, 4 ಗಂಟೆಗೆ, 5 ಗಂಟೆಗೆ ಹೋಗೋದು, ಅಲ್ಲಿ ನಿಂತ್ಕೊಂಡು ಮತ್ತೆ ಏನೇನೋ ಭಾಷಣ ಬಿಗಿಯೋದು, ಅದೇ ಟೈಪ್ ಆಗಿಬಿಟ್ಟಿದ್ದಾರೆ. ಆ ರೀತಿ ಆಗಬಾರದು. ಯಾವಾಗಲೂ ಶಿಸ್ತಿನ ಜೀವಿತ ಇರಬೇಕು. ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ನಮಗೆ ಕೊಟ್ಟ ವರವನ್ನ ನಾವು ಆ ಕೆಲಸವನ್ನ ಮಾಡುವಾಗ, ಅದಕ್ಕೆ ಅಪೊಸ್ತಲರಾದ ಪೌಲರು ಕೂಡ ಅಲ್ಲಿ ಏನ್ ಹೇಳಿದ್ದಾರೆ, ತಿಮೋಥೆಯನಿಗೆ ಬರೆದ ಪತ್ರದಲ್ಲಿ, ಶಿಸ್ತಿನ ಜೀವಿತ, ಒಂದು ಒಳ್ಳೆ ಸೈನಿಕ, ಆಮೇಲೆ ಒಂದು ರೈತನ ಹಾಗೆ, ಮತ್ತೆ ಇನ್ನೊಂದು ಬೈಬಲಲ್ಲಿ ಒಂದು ಸೈನಿಕನ ಹಾಗೆಯೂ ರೈತನ ಹಾಗೆ ಒಂದು ಕ್ರೀಡಾಪಟು ಹಾಗೆ, ಆ ರೀತಿ ಒಂದು ಶಿಸ್ತಿನ ಜೀವಿತ ಒಂದು ಉದಾಹರಣೆಯನ್ನ ಕೊಟ್ಟಿದ್ದಾರೆ. ಹಾಗೆ ನಮ್ಮ ಜೀವಿತದಲ್ಲಿ ಶಿಸ್ತು ಇಲ್ಲದೆ ನಾವು ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಯಾವಾಗ ಶಿಸ್ತು ಇಲ್ಲವೋ ಖಂಡಿತವಾಗಿ ಅವರಲ್ಲಿ ದೇವರ ಆತ್ಮವು ಕೂಡ ಇಲ್ಲ, ಅಂತವರನ್ನ ದೇವರು ಆದುಕೊಂಡಿಲ್ಲ ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ 30ನೇ ವಚನಕ್ಕೆ ಹೋಗೋಣ. ಈಗ 2 ಅರಸು 4:30. ಆದರೂ ಹುಡುಗರ ತಾಯಿ ಯೆಹೋವನೇ, ನಿನ್ನ ಜೀವದಾನೆ, ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಹೇಳಿದ್ದರಿಂದ ಎಲೀಷನು ಆಕೆಯ ಜೊತೆಯಲ್ಲೇ ಹೊರಟನು. ದೇವರ ನಾಮಕ್ಕೆ ಸ್ತೋತ್ರ. ನೋಡಿ, ಇದು ವಿಧವೆಗೆ ಸೂರ್ಯಮೇಲೆಗೆ ಮಗು ಇರಲಿಲ್ಲ. ಆಗ ಎಲೀಷನ ಬಾಯಲ್ಲಿ ಅಲ್ಲಿ ಹೇಳಿಸಿದ್ರು ದೇವರು, ಅವಳಿಗೆ ನಂಬಿಕೆ ಇರಲಿಲ್ಲ. ಆಮೇಲೆ ಅವಳು ಗರ್ಭಿಣಿಯಾಗಿ ಮಗನನ್ನು ಹೆತ್ತಳು, ಕಡೆಗೆ ಮಗ ಸತ್ತು ಹೋಯಿತು. ಹಾಗೆ ಏನ್ ಮಾಡ್ತಾಳೆ, ವಾಪಸ್ ಎಲೀಷನ ಮನೆಗೆ ಬಂದು, ಇದನ್ನು ನಿನ್ನೆ ಕೂಡ ನಾವು ತಿಳ್ಕೊಂಡಿದ್ದೇವೆ, ಖಂಡಿತವಾಗಿ ನೀನು ಬರಲೇಬೇಕು, ಇಲ್ಲ ನಾನು ನಿನ್ನ ಜೀವದಾನವನ್ನು ಬಿಟ್ಟು ಹೋಗುವುದಿಲ್ಲ ಅಂತ ಹೇಳಿ. ದೇವರ ನಮಗೆ ಸ್ತೋತ್ರ. ಹಾಗೆ ಇದರ ಅರ್ಥ ಏನಪ್ಪಾ ಅಂದ್ರೆ, ಒಂದು ಇತರ ಸೇವಕರಾಗ್ಬೋದು, ಸೇವಕರಾಗಿರ್ಬೋದು, ಕಷ್ಟಗಳಿಗೆ ಬಂದು ದೇವರಿಂದ ನಮ್ಮನ್ನು ಕರೆದಾಗ ಖಂಡಿತವಾಗಿ ನಾವು ಅವರ ಜೊತೆಲಿ ಹೋಗ್ಬೇಕು ಅಂತ ಇದರ ಅರ್ಥವಾಗಿದೆ. ಅವಳು ಹಾಗೆ ಹೇಳಿದ್ಲು. ಮುಂದೆ 31. ಅವರ ಮುಂದಾಗಿ ಹೋದ ಗೇಹಜಿಯು ಕೋಲನ್ನು ಹುಡುಗನ ಮುಖದ ಮೇಲಿಟ್ಟರೂ ಶಬ್ದವಿಲ್ಲ, ಜೀವದ ಲಕ್ಷಣವಿಲ್ಲ. ಆದ್ದರಿಂದ ಅವನು ಹಿಂದಿರುಗಿ ಹೋಗಿ ಎಲೀಷನನ್ನು ಎದುರುಗೊಂಡು ಅವನಿಗೆ, ಹುಡುಗನು ಎಚ್ಚರವಾಗಲಿಲ್ಲ. ಎಲೀಷ ಏನ್ ಮಾಡಿದ, ಗೇಹಜಿನ ಕೊಟ್ಟು ಕಳಿಸಿದ, ಈ ಕೋಲನ್ನು ತಗೊಂಡು ಹುಡುಗನ ಮೋರೆ ಮೇಲೆ ಇಡು ಅಂತೇಳಿ. ಹಾಗೆ ಏನ್ ಮಾಡಿದ, ಸೂಳೆ ಜೊತೆಲಿ ಗೇಹಜಿಯು, ಸ್ತ್ರೀ ಹೆಸರು ಸೂಳೆ ಮೇಳು ಅಂತೇಳಿ,
ಅಲ್ಲಿಗೆ ಹೋಗಿ ಅವ ಶವದ ಮುಖದ ಮೇಲೆ ಆ ಕೋಲನ್ನು ಇಟ್ಟು, ಶಬ್ದ ಇಲ್ಲ, ಜೀವ ಇಲ್ಲ, ಏನೂ ಇಲ್ಲ, ಅವನಿಂದ ಆಗ್ಲಿಲ್ಲ. ಅಲ್ಲಿಂದ ವಾಪಸ್ ಬಂದು ಗೆಹಜಿಗೆ ಹೇಳ್ತಾನೆ, ಇಲ್ಲ ಹುಡುಗನಿಗೆ ಹೀಗೆ ಆಗಿದೆ ಅಂತೇಳಿ. ಅಲ್ಲಿಂದ ಮುಂದೆ ನೋಡೋಣ ಅಂದನು. 20:32. ಎಲೀಷನು ಆ ಮನೆಯನ್ನು ಮುಟ್ಟಿದಾಗ ಸತ್ತ ಹುಡುಗನು ತನ್ನ ಮಂಚದ ಮೇಲೆ ಇಡಲ್ಪಟ್ಟಿರುವುದನ್ನು ಕಂಡು ಯಾರು ಒಳಗೆ ಬಾರದಂತೆ ಆ ಕೋಣೆಯ ಬಾಗಿಲನ್ನು ಮುಚ್ಚಿಕೊಂಡು ಯೆಹೋವನನ್ನು ಪ್ರಾರ್ಥಿಸಿದನು. ನೋಡಿ, ಎಲೀಷ ಹೋದಾಗ ಶವವನ್ನ ನೋಡ್ತಾ ಇದ್ದಾನೆ, ಹುಡುಗನ ಶವ. ಅಲ್ಲಿ ಕೋಣೆಯೊಳಗೆ ಯಾರು ಬಾರದಾಗೆ ಕೋಣೆಯನ್ನ ಮುಚ್ಚಿ ಪ್ರಾರ್ಥಿಸಿದ. ಇದರ ಅರ್ಥ ಏನು? ಖಂಡಿತವಾಗಿ ಯಾರಿಗೆ ಯಾವ ವರ ಇದೆಯೋ ಅವರೇ ಆ ಕೆಲಸವನ್ನ ಮಾಡಬೇಕು ಹೊರತು ಬೇರೆ ಯಾರಿಂದಲೂ ಆ ಕೆಲಸವಾಗುವುದಿಲ್ಲ. ಇವತ್ತು ನಾನು ಪ್ರಾರ್ಥನೆ ಮಾಡ್ತೇನೆ, ಅವ್ರನ್ನ ಕಳಿಸ್ತಾರೆ. ಒಬ್ಬೊಬ್ರು ಏನ್ ಹೇಳ್ತಾರೆ, ಇವತ್ತು ದೇವರಿಂದ ಆದುಕೊಂಡ ಸೇವಕರುಗಳೇ, ನಾನು ಅವ್ರನ್ನ ಕಳಿಸ್ತೇನೆ, ಇವ್ರನ್ನ ಕಳಿಸ್ತೇನೆ, ಅವರು ಬಂದ್ರು ಸಾಕು, ಇವರ ಬಂದ್ರು ಸಾಕು ಅಂತೇಳಿ ಪ್ರತಿಯೊಂದು ದೇವಮಾನವರು ಕೂಡ ಶಿಷ್ಯರು ಅಂತ ಹೇಳ್ಕೊಂಡು ಈ ರೀತಿ ಮಾಡ್ತಾರೆ. ಖಂಡಿತ ಆಗುವುದಿಲ್ಲ. ಅದರದ್ದು ವರ ಯಾರಿಗೆ ಇದೆಯೋ ಅವರೇ ಆ ಕೆಲಸವನ್ನ ಮಾಡಬೇಕು. ಯಾರ್ಯಾರಿಗೆ ದೇವರು ಯಾವ ಕೆಲಸವನ್ನು ಹೇಳಿದರೆ ಅವರವರೇ ಮಾಡಬೇಕು ಅಂತ ಇದರ ಅರ್ಥ. ಹಾಗೆ ಎಲೀಷನು ಹೋದಾಗ ಅಲ್ಲಿ ಶವ ಅಲ್ಲಿ ಮಂಚದ ಮೇಲೆ ಮಲಗಿಸಿದ್ರು. ಕೋಣೆಯನ್ನು ಮುಚ್ಚಿಕೊಂಡು ದೇವರಲ್ಲಿ ಪ್ರಾರ್ಥಿಸಿದ. ದೇವರ ನಾಮಕ್ಕೆ ಸ್ತೋತ್ರ. ಹಾಗಲ್ಲಿ ಇವನು ಏನ್ ಮಾಡ್ದ? ಗೆಹಜಿ ಹೋದಾಗೆ ಕೋಲನ್ನು ಮೋರೆಯ ಮೇಲೆ ಇಟ್ಟಿರಬಹುದು, ಆದ್ರೆ ಅವನು ದೇವರಲ್ಲಿ ಪ್ರಾರ್ಥಿಸಲಿಲ್ಲ. ಆದ್ರೆ ಎಲೀಷ ಹೋಗಿ ಕೋಣೆಯನ್ನು ಮುಚ್ಚಿಕೊಂಡು ಪ್ರಾರ್ಥಿಸಿದ. ಹಾಗೆ ನಾವೊಬ್ರು ಹೇಳಿದ ಕೆಲಸವನ್ನ ಮಾಡುವುದಲ್ಲ, ಪ್ರತಿಯೊಂದು ಕೆಲಸವನ್ನ ಮಾಡುವಾಗ ಏನ್ ಮಾಡ್ಬೇಕು? ನಾವು ಆ ದೇವರಲ್ಲಿ, ಭಗವಂತ ಪರಮಾತ್ಮನಲ್ಲಿ ನಾವು ಪ್ರಾರ್ಥಿಸಬೇಕು. ಆ ವಿಷಯವನ್ನ ಹೇಳಿ ಕೆಲಸವನ್ನ ಮುಂದುವರಿಸಬೇಕು ಅಂತ ಇದರ ಅರ್ಥವಾಗಿದೆ. ಆದ್ರೆ ದೇವರಿಗೆ ಸಂಬಂಧಪಟ್ಟ ಕಾರ್ಯ ಮಾತ್ರ, ಈ ಲೋಕದ ಆಸ್ತಿ ಪಾಸ್ತಿ, ಬೆಳ್ಳಿ ಬಂಗಾರ, ಐಶ್ವರ್ಯಕ್ಕಾಗಿ ಇದಕ್ಕಾಗಿ ನಾವು ಪ್ರಾರ್ಥಿಸುವುದಲ್ಲ. ಪ್ರಾರ್ಥಿಸಬಹುದು, ಒಂದು ವೇಳೆ ಆದ್ರೆ ಆಯ್ತು, ಹೋದ್ರೆ ಹೋಯ್ತು. ಅದು ಹಿಂದಿನ ಸಂದೇಶದಲ್ಲಿ ಕೂಡ ನಾವು ಅದನ್ನೇ, ಎಲೀಷನು ಹೇಳಿದ ಮಾತನ್ನು ಕೂಡ ನಾವು ತಿಳ್ಕೊಂಡಿದ್ದೇವೆ. ಒಂದು ವೇಳೆ ನಿನಗೆ ದೊರಕಬಹುದು, ಇಲ್ಲದ್ರೆ ದೊರಕದೆ ಇರಬಹುದು. ದೇವರ ಪ್ರೀತಿಯಲ್ಲಿ ಏನಿದೆ ಅದು ಮಾತ್ರ ದೊರಕುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಅಲ್ಲಿ ಗೆಹಜಿ ಏನ್ ಮಾಡಿದ? ದೇವರಲ್ಲಿ ಪ್ರಾರ್ಥಿಸಲಿಲ್ಲ. ಹಾಗೆ ಈಗಾಗಲೇ ನಾವು ತಿಳ್ಕೊಂಡ ಹಾಗೆ ನಾವು ಮೊಟ್ಟ ಮೊದಲು ಒಂದು ಕೆಲಸಕ್ಕೆ ಪ್ರಾರಂಭ ಆಗೋದ ಮೊದಲು ಯಾವುದಕ್ಕಾದ್ರೂ ದೇವರಲ್ಲಿ ಪ್ರಾರ್ಥಿಸಬೇಕು ಅಂತ ಇದರ ಅರ್ಥ. ಗೆಹಜಿ ಹೋಗಿ ಅಲ್ಲಿ ಪ್ರಾರ್ಥಿಸಿದನು. 34ನೇ ವಚನ. ಅನಂತರ ಹುಡುಗನ ಮೇಲೆ ಬೋರ್ಲು ಬಿದ್ದು ತನ್ನ ಬಾಯಿ ಕಣ್ಣು ಕೈಗಳನ್ನು ಅವನ ಬಾಯಿ ಕಣ್ಣು ಕೈಗಳಿಗೆ ಮುಟ್ಟಿಸಿದ್ದರಿಂದ ಹುಡುಗನ ದೇಹವು ಬೆಚ್ಚಗಾಯಿತು. ನೋಡಿ, ಎಲೀಷನು ಏನ್ ಮಾಡಿದ? ಆ ಸತ್ತ ಮಗನಿಗೆ ಕಣ್ಣು ಬಾಯಿ ಎಲ್ಲವನ್ನ ಮುಟ್ಟಿಸಿಬಿಟ್ಟು ಬೋರ್ಲು ಬಿದ್ದ, ಪ್ರಾರ್ಥಿಸಿದ. ಆವಾಗ ಅಲ್ಲಿ ಏನಾಯ್ತು? ಹುಡುಗನ ಮೈ ಬೆಚ್ಚಗಾಯಿತು. ಹಾಗೆ ಹೀಗೆ ನಾವು ಕೂಡ ದೇವರಿಂದ ಆದುಕೊಂಡವರಾದ ನಾವುಗಳು ಕೂಡ ಒಂದು ಹೋಗುವಾಗ, ಯಾವುದಕ್ಕಾದ್ರೂ ಪ್ರಾರ್ಥಿಸುವಾಗ ಅಲ್ಲಿ ನಾವು ಮುಟ್ಟಿ ಪ್ರಾರ್ಥಿಸಬೇಕು ಅಂತ ಇದರ ಅರ್ಥವಾಗಿದೆ. ಆಯ್ತು. ಆ ಶವದ ಮೈ ಏನಾಯ್ತು? ಬೆಚ್ಚಗಾಯಿತು. 35. ಆಮೇಲೆ ಹುಡುಗನನ್ನು ಬಿಟ್ಟು ಎದ್ದು ಮನೆಯಲ್ಲಿ ತುಸು ಹೊತ್ತು ಅತ್ತಿತ್ತ ಅಡ್ಡಾಡಿ ತಿರುಗಿ ಅವನ ಮೇಲೆ ಬೋಳ ಬೀಳಲು ಹುಡುಗನು 7 ಸಾರಿ ಸೀತು ಕಣ್ಣೀರಿದ್ದನು. ನೋಡಿ, ಪ್ರಾರ್ಥಿಸಿದ, ಆಮೇಲೆ ಸ್ವಲ್ಪ ಆ ಕಡೆ ತಿರುಗಾಡ್ದ, ಮತ್ತೆ ಹೋಗಿ ಹುಡುಗನ ಮಾತಾಡುವಾಗ 7 ಸಾರಿ ಸೀನಿ ಬಂತು. ಸೀನಿ ಅಂದ್ರೆ, ಈಗ ಒಂದು ಉದಾಹರಣೆಗೆ ನಮಗೇನಾದ್ರೂ ಶೀತ ಆದಾಗ ನಮ್ಮ ಮೂಗಿನಲ್ಲಿ ಸೀನಿ ಬರ್ತದೆ, ಅಕ್ಷಿ ಅಂತೇಳಿ. ಆ ರೀತಿ 7 ಸಲ ಸೀನಿದಾಗ ಅವನು ಕಣ್ಣು ಬಿಟ್ಟ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗ ಯಾಕೆ 7 ದಿವಸ ಅಂದ್ರೆ, ಈ ದೇವರ ಲೆಕ್ಕದಲ್ಲಿ 7ನೇ ದಿವಸ ಬಹಳ ಮಹಿಮೆ ಉಳ್ಳದ್ದು. ನೋಡಿ, ಮೊಟ್ಟ ಮೊದಲು ನಾವು ಇವತ್ತು ಸತ್ಯವೇದದಲ್ಲಿ, ಅದರ ಬೈಬಲಲ್ಲಿ ನೋಡುವಾಗ ವಾರದಲ್ಲಿ 7 ದಿವಸ ದೇವರಿಂದ ಬಂದಂತ ದಿವಸವಾಗಿದೆ. ಇದು ಅನೇಕರಿಗೆ ವಾರದಲ್ಲಿ 7 ದಿವಸ ಯಾಕೆ ಅಂತ ಗೊತ್ತೇ ಇಲ್ಲ. ಕಾರಣ, ಸರ್ವ ಸೃಷ್ಟಿಕರ್ತ ಭಗವಂತ ಪರಮಾತ್ಮನು ಸರ್ವವನ್ನು ಸೃಷ್ಟಿ ಮಾಡಿದ್ದು 7 ದಿವಸದಲ್ಲಿ. ಅಂದ್ರೆ ಭಾನುವಾರದಿಂದ ಶುಕ್ರವಾರದವರೆಗೆ. ಶನಿವಾರ ಸಬ್ಬತ್ ದಿವಸ, ಉಪವಾಸ ದಿವಸವಾಗಿದೆ, ಮಹಾಪರಿಶುದ್ಧ ದಿವಸ. ಅದೇ 7 ಸಂಖ್ಯೆ ಇವತ್ತು ದೇವರ ಲೆಕ್ಕದಲ್ಲಿ ಬಹಳ ಒಂದು ಪರಿಶುದ್ಧ ದಿವಸವಾಗಿದೆ, ಒಳ್ಳೆ ಶುಭ ಸಂಖ್ಯೆವಾಗಿದೆ. ಇದನ್ನು ಪ್ರಕಟಣೆ ಗ್ರಂಥದಲ್ಲಿ ಕೂಡ ನಾವು ನೋಡುವಾಗ, ಹೊಸ ಒಡಂಬಡಿಕೆಯಲ್ಲಿ, ಸತ್ಯವೇದದಲ್ಲಿ ಅಥವಾ ಬೈಬಲ್ ಅಂತ ಹೇಳ್ತಾರೆ, ಅದರಲ್ಲಿ 7 ತುತ್ತೂರಿಗಳು, 7 ಮುದ್ರೆಗಳು, 7 ದೀಪಸ್ತಂಭಗಳು, ಇದನ್ನೆಲ್ಲವನ್ನು ನಾವು ಅಲ್ಲಿ ಕಾಣ್ತಾ ಇದ್ದೇವೆ. 7 7 7 7 ಅಂತ. ದೇವರ ನಾಮಕ್ಕೆ ಸ್ತೋತ್ರ. ಇದು ಕಣ್ಣೀರು ತೆರೆದನು. ಆಗ ಎಲೀಷನು ಗೆಹಜಿಗೆ ಸೂನೆಬಳನ್ನು ಕರೆ ಎಂದು ಆಜ್ಞಾಪಿಸಲು ಅವನು ಆಕೆಯನ್ನು ಕರೆದನು. ಅವನು ಹುಡುಗ ಬದುಕಿದ.
ಶೂನ್ಯಮಲ ಹುಡುಗನ ತಾಯಿಯನ್ನ ಎಲಿಸಾ ಹೇಳ್ತಾನೆ, ಹೋಗಿ ಈ ಹುಡುಗನ ತಾಯಿಯನ್ನ ನೀನು ಕರಿ ಅಂತ ಗೇಹಜಿ ಕರೆದ. ಆಕೆಯು ಬಂದಾಗ ಎಲಿಸನ ಆಕೆಗೆ, ನಿನ್ನ ಮಗನನ್ನು ತೆಗೆದುಕೋ ಎಂದು ಹೇಳಿದನು. ನೋಡಿ, ತಕ್ಕಪ್ಪ ನಿನ್ನ ಮಗ ಬದುಕಿದ್ದಾನೆ, ತಲೆಯಲ್ಲಿ ಮಗನನ್ನು ಕೊಟ್ಟಳು. ಆಕೆಯು ಹತ್ತಿರ ಬಂದವನ ಪಾದಗಳಿಗೆ ಬಿದ್ದು ಸಾಷ್ಟಾಂಗ ನಮಸ್ಕಾರ ಮಾಡಿ ಮಗನನ್ನು ತೆಗೆದುಕೊಂಡು ಹೋದಳು. ದೇವರ ನಾಮಕ್ಕೆ ಸ್ತೋತ್ರ. ಅವಳು ಹತ್ತಿರ ಬಂದು ಏನ್ ಮಾಡಿದ್ಲು, ಗೇಹಜಿಯ ಪಾದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಈ ಮಗುವನ್ನು ತೆಗೆದುಕೊಂಡು ಹೋದಳು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇವತ್ತು ಏನ್ ಮಾಡ್ಬೇಕು, ದೇವರು ಅದು ಯಾಕೆ ಹುಡುಗ ಸತ್ತೋದಂದ್ರೆ, ಗೇಹಲಿಗೆ ಶೂನ್ಯಮಲ್ಲಿಗೆ ದೇವರ ಮೇಲೆ ನಂಬಿಕೆ ಸ್ವಲ್ಪ ಕಡಿಮೆಯಾಗಿತ್ತು. ಇನ್ನು ಅವಳ ಒಂದು ನಂಬಿಕೆ ದೇವರಲ್ಲಿ ಬರಬೇಕು, ದೇವರಲ್ಲಿ ಸಂಪೂರ್ಣವಾದ ನಂಬಿಕೆ ಇಡಬೇಕು ಎಂಬುದಾಗಿ ದೇವರು ಮಾಡಿದಂತ ಒಂದು ಅದ್ಭುತ ಕಾರ್ಯ. ದೇವರ ನಾಮಕ್ಕೆ ಸ್ತೋತ್ರ. ಆಗಲ್ಲಿ ಮಗು ಆಯುಷ ಮುಗಿದು ಸತ್ತಿತ್ತ ಇಲ್ಲ. ಅದು ಏನಾಯ್ತು ಅಂದ್ರೆ, ಅಲ್ಲಿ ಒಂದು ಅದ್ಭುತ ಕಾರ್ಯ ನಡಿಬೇಕು. ಹುಡುಗನ ತಾಯಿಗೆ ನಿಜವಾದ ನಂಬಿಕೆ ಬರಬೇಕು. ದೇವರ ಒಂದು ಪ್ರೀತಿ ಆ ಹುಡುಗನ ಮೇಲೆ ಇದ್ದುದರಿಂದ, ಹುಡುಗನ ತಾಯಿ ಸೂಲ್ಯಮನಲ್ಲಿ ಇದ್ದುದರಿಂದ ಆ ರೀತಿ ನಡೆಯಿತು. ಹಾಗೆ ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ಒಂದೊಂದ್ಸಲ ಅನೇಕ ಡಾಕ್ಟರ್ಗಳಿಗೂ ಇಲ್ಲ ಹೆಣ ತಗೊಂಡೋಗಿ ಇಷ್ಟೊತ್ತಿಗೆ ಸಾಯ್ತಾರೆ ಅಂತ ಹೇಳಿ ಹೇಳಿದವರು ಕೂಡ ಪ್ರಾರ್ಥನೆ ಮಾಡಿದಾಗ ಅನೇಕರು ಬದುಕಿದವರಿದ್ದಾರೆ. ಅನೇಕರು ದೆವ್ವಗಳಿಂದ ಬಿಡುಗಡೆಯಾದವರು ಇದ್ದಾರೆ, ಕಾಯಿಲೆ ಕಸಗಳಿಂದ ಬಿಡುಗಡೆ ಆದವರಿದ್ದಾರೆ, ಪ್ರಾರ್ಥನೆಗೆ ಉತ್ತರ ಸಿಕ್ಕಿ ದೊಡ್ಡ ದೊಡ್ಡ ಮಹತ್ ಕಾರ್ಯಗಳು ಆಗಿದವು ಇದ್ದಾವೆ. ಕಾರಣ ಯಾಕೆಂದ್ರೆ ದೇವರಿಗೆ ಅವರು ಸಾಕ್ಷಿಯಾಗಿ ಜೀವಿಸಬೇಕು. ಹಾಗೆ ಅನೇಕ ಪಾಪಗಳಿಂದಲೂ ಬಿಡುಗಡೆ. ಈಗ ಉದಾಹರಣೆಗೆ ನನ್ನ ಅಪ್ಪನ ಅಪ್ಪ ಮಹಾದೊಡ್ಡ ವಿಷಯಗಳನ್ನು ನಾನು ಕೇಳಿದ್ದೇನೆ, ಆಮೇಲೆ ನಮ್ಮ ಅಪ್ಪನ ವಿಚಾರವನ್ನು ಕೇಳಿದ್ದೇನೆ. ಆ ಪಾಪವು ನನ್ನ ಮೇಲೆ ಬಂತು, ಆ ಪಾಪ ಕೂಡ ನನ್ನನ್ನು ಮರಣಕ್ಕೆ ತೆಗೆದುಕೊಂಡು ಹೋಯಿತು. ಹೀಗಿರುವಾಗ ಅಲ್ಲಿ ಏನಾಯ್ತು, ಕಡೆಗೆ ಸಾಕ್ಷಿಯನ್ನು ಕೂಡ ಹೇಳಿದ್ದೇನೆ. 3 ಸಲ ಆತ್ಮಹತ್ಯೆಗೂ ಪ್ರಯತ್ನ ಪಟ್ಟೆ, ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಧೂಳಾಗಿ ಹೋಗಿ ಇವತ್ತು 30 ವರ್ಷ ಆಗ್ಬೇಕಾಗಿತ್ತು. ನಾನು ದೇವರ ನಾಮಕ್ಕೆ ಸ್ತೋತ್ರವಾಗಲಿ, 30 ಹೋಗಿ 31ನೇ ವರ್ಷ ದೇವರು ನನ್ನನ್ನು ಮರಣದಿಂದ ಎಬ್ಬಿಸಿ ಸಾಕ್ಷಿಯನ್ನಾಗಿ ಮಾಡಿದ್ರು. ನೋಡಿ, ನನ್ನ ಹಿರಿಯರ ಮೂಲಕವೋ, ನನ್ನ ತಂದೆ ಮೂಲಕವೋ, ನನ್ನ ಮೂಲಕವೋ ಆ ಪಾಪಗಳು ನನ್ನನ್ನು ಬೆನ್ನಟ್ಟಿ ಬಂದುದರಿಂದ ನನ್ನ ಮೂಲಕವೂ ಬಂದು ಹೋದ ಅಪರಾಧಗಳನ್ನು ಕ್ಷಮಿಸಿದ್ದಾನೆ, ಕ್ಷಮಿಸ್ತಲೇ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ದೇವರು ಯಾರಲ್ಲಿ ಕಾರ್ಯ ಮಾಡಬೇಕೋ, ಯಾರ ಮುಖಾಂತರ ಕಾರ್ಯ ಮಾಡಬೇಕೋ ಅಲ್ಲೇ ಕಾರ್ಯ ಮಾಡುವುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ದೇವರಿಗೆ ಬೇಕಾದವರಲ್ಲಿ ದೇವರು ಕಾರ್ಯವನ್ನ ಮಾಡ್ತಾರೆ. ಆಗಲಿ ಸೂನ್ಯಮಲಲ್ಲಿ ಏನ್ ಮಾಡಿದ್ಲು, ಅವಳ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದಳು. ಆದರೆ ಅಲ್ಲಿ ಖಂಡಿತವಾಗಿ ಇದರ ಅಪೊಸ್ತಲರ ಕೃತ್ಯದಲ್ಲೂ ಪ್ರಕಟಣೆ ಗ್ರಂಥದಲ್ಲಿ ನೋಡುವಾಗ ಯಾರ ಪಾದಕ್ಕೆ ಬೀಳಬಾರದು ಅಂತೇಳಿ ದೇವರೇ ಸ್ವತಃ ಹೇಳಿದ್ದಾರೆ. ಅಪೊಸ್ತಲರ ಮೂಲಕವೂ ಯೋಹಾನನ ಮೂಲಕವೂ. ಯೋಹಾನನು ದೂತನ ಕಾಲಿಗೆ ಬೀಳಕ್ಕೆ ಹೋದಾಗ ದೂತ ಹೇಳ್ತಾನೆ, ನನ್ನ ಕಾಲಿಗೆ ಬೀಳ್ಬೇಡ, ನೀನು ದೇವರ ಆ ಕಾಲಿಗೆ ಬೀಳು ಅಂತ. ಅದಕ್ಕೆ ದೇವರು ಕೂಡ ಒಂದು ಹೇಳಿದ್ದಾರೆ ಇದೇ ವಿಷಯವನ್ನ. ಯೆಶಾಯನ ಗ್ರಂಥದಲ್ಲಿ ಅಪೊಸ್ತಲರ ಕೃತ್ಯದಲ್ಲಿ ಕೂಡ ಭೂಮಿಯೇ ನನ್ನ ಪಾದಪೀಠ, ಆಕಾಶವೇ ನನ್ನ ಸಿಂಹಾಸನ ಅಂತ. ಹಾಗೆ ದೇವರು ಮಾಡಿದ ಕಾರ್ಯಗಳಿಗಾಗಿ ಶೂನ್ಯಮಲು ಮಾಡಿದ ಹಾಗೆ ಮನುಷ್ಯರ ಕಾಲಿಗೆ ಬೀಳಕ್ಕೆ ಹೋಗಬಾರ್ದು, ದೇವರ ಕಾಲಿಗೆ ಬೀಳಬೇಕು. ಮತ್ತೆ ಇವರಿಗೆ ನಾವು ಒಂದು ಕೃತಜ್ಞತೆಯನ್ನು, ಯಾರ ಮುಖಾಂತರ ದೇವರು ಕಾರ್ಯ ಮಾಡಿದ್ರೋ ಅವರಿಗೆ ಒಂದು ಧನ್ಯವಾದ ಹೇಳಬೇಕು. ಅವರಿಗಾಗಿ ನಾವು ದೇವರಲ್ಲಿ ಪ್ರಾರ್ಥಿಸಬೇಕು. ಮೊಟ್ಟ ಮೊದಲು ದೇವರ ಸಹಾಯ ಇಲ್ಲದೆ ಯಾರು ಏನ್ ಮಾಡಲು ಸಾಧ್ಯವಿಲ್ಲ. ಈ ಹುಡುಗನನ್ನು ದೇವರು ಏನ್ ಮಾಡಿದ್ರು, ಎಲೀಷನ ಮೂಲಕ ಅಲ್ಲಿ ಬದುಕಿಸಿದರು. ಅದೇ ರೀತಿ ಯೋಹಾನನ ಸುವಾರ್ತೆಯಲ್ಲಿ ಕೂಡ ಸತ್ತ ಲಾಜರನನ್ನು ಕೂಡ ಏನ್ ಮಾಡಿದ್ರು, ಸಮಾಧಿ ಮಾಡಿ 4 ದಿವಸವಾಗಿತ್ತು. ಯೇಸುಸ್ವಾಮಿ ಬಂದು ಲಾಜರನ ಎದ್ದು ಬಾ ಅಂತ ಹೇಳುವ ಸಮಾಧಿಯೊಳಗಿಂದ ಎದ್ದು ಬಂದ. ನೋಡಿ, ಆ ಕಾರ್ಯ ಅಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಕೂಡ ನೆರವೇರಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗ ಎಲೀಷನು ಯಾರ ಬಲದಿಂದ ಕೆಲಸವನ್ನ ಮಾಡಿದ? ದೇವರ ಬಲದಿಂದ ಕೆಲಸ ಮಾಡಿದ. ಆದ್ರೆ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸಬೇಕು, ಇವರಿಗೊಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು. ದೇವರಿಗೆ ಅಂತವರಿಗಾಗಿ ನಾವು ದೇವರಲ್ಲಿ ಕೂಡ ಪ್ರಾರ್ಥಿಸಬೇಕಾಗಿದೆ. ಆದ್ರೆ ಅನೇಕರು ಏನ್ ಹೇಳ್ತಾರೆ, ಇವತ್ತು ನನಗೆ ಆ ಪಾಸ್ಟರ್ ಹಾಗೆ ಮಾಡಿದ್ರು, ಈ ಪಾಸ್ಟರ್ ಹೀಗೆ ಮಾಡಿದ್ರು, ಅಲ್ಲಿಗೆ ಹೋದೆ ಇಲ್ಲಿಗೆ ಹೋದೆ, ಅವರು ಪ್ರಾರ್ಥಿಸಿದ್ರು ಇವರು ಪ್ರಾರ್ಥಿಸಿದ್ರು, ಅವರು ಕೈ ಇಟ್ರು ತಲೆ ಮೇಲೆ, ಇವರು ಕೈ ಇಟ್ರು, ಅದರಿಂದ ನನಗೆ ಗುಣ ಆಯ್ತು ಅಂತ ಹೇಳಿ ಮನುಷ್ಯರಿಗೆ ಇವರು ಗೌರವ ತೋರಿಸ್ತಾರೆ ಹೊರತು ಮೊಟ್ಟ ಮೊದಲು ದೇವರಿಗೆ ಇವರು ಗೌರವ ತೋರಿಸುವುದಿಲ್ಲ. ಅನೇಕ ಸೇವಕರು, ದೇವಮಾನವರುಗಳು, ಮಠಾಧೀಶ್ವರಗಳು, ಪೂಜಾರಿಗಳು, ಬ್ರಾಹ್ಮಣರುಗಳು ಕೂಡ, ಅದರಲ್ಲಿ ವಿಶೇಷವಾಗಿ ಕ್ರಿಶ್ಚಿಯನ್ ಸೇವಕರುಗಳು ಅಂತ ಹೇಳೋರು ಕೂಡ ಏನ್ ಹೇಳ್ತಾರೆ, ನಾನು ಹೋಗಿ ಪ್ರಾರ್ಥಿಸಿದೆ, ನಾನು ಗುಣ ಮಾಡಿದೆ, ನಾನು ಸರಿ ಮಾಡಿದೆ, ನಾನು ಮಾಡಿದೆ. ದೇವರು ನನ್ನ ಮುಖಾಂತರ ಈ ಕಾರ್ಯವನ್ನ ಮಾಡಿದ್ರು, ದೇವರಿಗೆ ಸ್ತೋತ್ರವಾಗಲಿ. ನೀನು ದೇವರಿಗೆ ಒಂದು ಸ್ತೋತ್ರವನ್ನ ಸಲ್ಲಿಸುವಂತ ಕೆಲವು ಸೇವಕರುಗಳ ಬಾಯಲ್ಲಿ ಬರುವುದೇ ಇಲ್ಲ. ನಾನಂತೂ ಇಂಥ ಮಾತನ್ನು ಕೇಳಲೇ ಇಲ್ಲ. ನಾನು ಮಾಡಿದೆ
ಮಾಡಿದೆ ಅಂತ ತನ್ನನ್ನು ತಾನೇ ಏರಿಸಿಕೊಳ್ತಾ ಇದ್ದಾರೆ. ಇದು ಯಾರ ಕೆಲಸವಾಗಿದೆ? ಸೈತಾನನ ಕೆಲಸವಾಗಿದೆ. ಲೂಸಿಫರ್ ಅದೇ ರೀತಿ ಮಾಡಿ ಪರಲೋಕದಿಂದ ಅವನು ಮತ್ತು ಅವನ ದೂತರು ಏನ್ ಮಾಡಿದ್ರು? ಭೂಲೋಕಕ್ಕೆ ಶಾಪವನ್ನು ಹೊಂದಿಕೊಂಡು ದಬ್ಬಲ್ಪಟ್ಟರು ಎಂಬುದಾಗಿ ನಾವು ಇದನ್ನು ಕೂಡ ಓದುತ್ತೇವೆ ಬೈಬಲ್ ಅಲ್ಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇವತ್ತು ದೇವರು ಪ್ರತಿಯೊಂದು ಅದ್ಭುತ ಕಾರ್ಯಗಳನ್ನು ಮಾಡುವಾಗ ನಾವು ಮೊಟ್ಟ ಮೊದಲು ದೇವರಿಗೆ ಗೌರವ ಸಲ್ಲಿಸಬೇಕು. ಆಮೇಲೆ ಯಾರ ಮುಖಾಂತರ ಮಾಡಿದ್ದರೋ ಅವರಿಗೊಂದು ಧನ್ಯವಾದವನ್ನು ನಾವು ಹೇಳಬೇಕು ಅಂತ ಇದರ ಅರ್ಥ. ಹಾಗೆ ದೇವರ ಒಂದು ಕಾರ್ಯಗಳು ಸಂಪೂರ್ಣ ನಮಗೆ ಭರವಸೆ ಬರ್ಲಿಕ್ಕೋಸ್ಕರ ನಮ್ಮಲ್ಲಿ ದೇವರು ಅದ್ಭುತ ಕಾರ್ಯಗಳನ್ನ ಮಾಡುವಂಥದ್ದು. ಅಂದ್ರೆ ದೇವರಿಗೆ ನಮ್ಮ ಮೇಲೆ ಪ್ರೀತಿ ಇರುವುದರಿಂದ ಅಂತ ಯಾರನ್ನು ಆರಿಸಿಕೊಳ್ತಾರ, ಯಾರ ಮೇಲೆ ಪ್ರೀತಿ ಇದೆಯೋ ಅವರಲ್ಲಿ ಮಾತ್ರ ಅದ್ಭುತ ಕಾರ್ಯಗಳು ನಡೀತವೆ ಹೊರತು ಎಲ್ಲರನ್ನು ಅಲ್ಲ. ಇದನ್ನು ಕೂಡ ನಾವು ಬಹಳ ಹಿಂದಿನಿಂದ ನಾವು ನೋಡಿಕೊಂಡು ಬರ್ತಾ ಇದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಈಗ 2 ಅರಸು 5ನೇ ಅಧ್ಯಾಯದಿಂದ ಓದಿಕೊಳ್ಳೋಣ. 2 ಅರಸು 5ನೇ ಅಧ್ಯಾಯದಿಂದ 1ನೇ ವಚನದಿಂದ. ಎಲೀಷನು ಕುಷ್ಠರೋಗಿಯಾದ ನಾಮಾನನನ್ನು ವಾಸಿ ಮಾಡಿದ್ದು. ದೇವರ ನಾಮಕ್ಕೆ ಸ್ತೋತ್ರ. ಆಮೇಲೆ ನೋಡಿ, ಇಸ್ರಾಯೇಲರಲ್ಲಿ ಒಂದು ಕುಷ್ಠರೋಗಿ ಇರ್ತಾನೆ, ಅಲ್ಲಿ ನಾಮಾನನು ಅಂತೇಳಿ. ಆ ಕುಷ್ಠರೋಗಿಯನ್ನು ಕೂಡ ದೇವರು ಎಲೀಷನ ಮೂಲಕ ಗುಣಪಡಿಸಿದ್ದು. ಹಾಗೆ ಇವತ್ತು ಅನೇಕ ರೋಗಿಗಳನ್ನ ದೇವರು ಏನ್ ಮಾಡ್ತಾರೆ? ಸತ್ತ ಮಗನನ್ನು ಕೂಡ ಬದುಕಿಸಿದ್ರು. ಅದೇ ರೀತಿ ಇದು ಎಲೀಷ ಹಿಂದಿರುಗಿ ಬರುವಾಗ ಎಲೀಷನ ಕಂಬಳಿಯನ್ನ ತಕೊಂಡು ಆ ನದಿಗೆ ಹೊಡೆದಾಗ, ಜೋರ್ಡನ್ ನದಿಗೆ ಹೊಡೆದಾಗ ನೀರು ಅಡ್ಡಗೋಡೆಯಾಗಿ ನಿಲ್ಲಿತು ನೋಡಿ. ಬಟ್ಟೆಯ ಮೂಲಕ ಅಲ್ಲಿ ಆಶೀರ್ವಾದ ಬಂತು. ಆಮೇಲೆ ಮಗನನ್ನು ಬದುಕಿಸಿದ. 3ನೇದಾಗಿ ಎಲೀಷನ ಮೂಲಕ ಇಲ್ಲಿ ಒಂದು ಕುಷ್ಠ ರೋಗಿಯನ್ನ ಗುಣಪಡಿಸಿದ್ದಾರೆ ದೇವರು. ಹಾಗೆ ಈ ರೋಗಗಳನ್ನ ಗುಣಪಡಿಸುವ ಶಕ್ತಿ ವರ ಕೂಡ ಎಲ್ರಿಗೂ ಇಲ್ಲ, ಕೆಲವರಿಗೆ ಮಾತ್ರ. ಅಂತವರ ಮುಖಾಂತರ ಮಾತ್ರ ದೇವರು ಕಾರ್ಯವನ್ನ ಮಾಡ್ತಾರೆ ಅಂತ ಇದರ ಅರ್ಥ. ದೇವರ ನಾಮಕ್ಕೆ ಸ್ತೋತ್ರ. 5ನೇ ಅಧ್ಯಾಯ 2 ಅರಸು 5ನೇ ಅಧ್ಯಾಯ 1ನೇ ವಚನ. ಆರಾಮ್ಯರ ಅರಸನಿಗೆ ನಾಮಾನನೆಂಬೊಬ್ಬ ಸೇನಾಧಿಪತಿ ಇದ್ದನು. ಯೆಹೋವನು ಇವನ ಮುಖಾಂತರವಾಗಿ ಆರಾಮ್ಯರಿಗೆ ಜಯವನ್ನು ಅನುಗ್ರಹಿಸುವುದರಿಂದ ಅರಸನು ಇವನನ್ನು ಮಹಾಪುರುಷನೆಂದು ಸನ್ಮಾನ ಯೋಗ್ಯನೆಂದು ಎಣಿಸುತ್ತಿದ್ದರು. ಆದರೆ ಪರಾಕ್ರಮಶಾಲಿಯಾದ ಇವನು ಕುಷ್ಠರೋಗಿಯಾಗಿದ್ದನು. ಸೇನಾಧಿಪತಿ ಅಂದರೆ ಇಡೀ ಅವರ ಒಂದು ಸೈನ್ಯಕ್ಕೆ ಅವನೊಂದು ಅಧಿಕಾರಿ, ಆಫೀಸರ್. ಅವನು ಬಹಳ ಒಂದು ಒಳ್ಳೆ ಅಧಿಕಾರಿಯಾಗಿದ್ದ, ಒಳ್ಳೆ ಸೇವಕನಾಗಿದ್ದ ಸೈನ್ಯದಲ್ಲಿ. ಆದರೆ ಅವನಿಗೆ ಕುಷ್ಠರೋಗ ಇತ್ತು ಅಂತ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಮುಂದೆ ಏನಾಯಿತು? ಆರಾಮ್ಯರು ಒಂದು ಸಾರಿ ಸುಲಿಗೆ ಮಾಡುವುದಕ್ಕೋಸ್ಕರ ಇಸ್ರಾಯೇಲರ ಪ್ರಾಂತ್ಯಕ್ಕೆ ಹೋಗಿ ಬರುವಾಗ ಅಲ್ಲಿನ ಒಬ್ಬ ಹುಡುಗಿಯನ್ನು ಹಿಡಿದುಕೊಂಡು ಬಂದರು. ಆಕೆಯು ನಾಮಾನನ ಹೆಂಡತಿಗೆ ದಾಸಿಯಾದಳು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇಸ್ರಾಯೇಲರ ಕೆಲಸಕ್ಕೆ ಹೋಗಿ ಬರುವಾಗ ಒಂದು ಹುಡುಗಿಯನ್ನ ಕರೆದುಕೊಂಡು ಬಂದರು. ಈ ನಾಮಾನನ ಕುಷ್ಠರೋಗಿಯ ಹೆಂಡತಿಗೆ ದಾಸಿಯಾಗಿದ್ಲು. ಅಂದ್ರೆ ಈ ಸೇನಾಧಿಪತಿಯ ಹೆಂಡತಿ. ನಾಮಾನದ ಸೇನಾಧಿಪತಿ, ಸೈನ್ಯದ ಒಂದು ಅಧಿಕಾರಿ, ಅವರ ಹೆಂಡತಿಗೆ ಈ ಹುಡುಗಿಯನ್ನ ದಾಸಿಯನ್ನಾಗಿದ್ರೆ ಮನೆಯಲ್ಲಿ ಕೆಲಸಕ್ಕಾಗಿ ತಂದು ಇಟ್ರು. 3. ಆಕೆಯು ಒಂದು ದಿವಸ ತನ್ನ ಯಜಮಾನನಿಗೆ, ತಮ್ಮ ದಣಿಯು ಸಮಾರ್ಯದಲ್ಲಿ ಇರುವ ಪ್ರವಾದಿ ಹತ್ತಿರ ಇರುತ್ತಿದ್ದರೆ ಎಷ್ಟೋ ಒಳ್ಳೆಯದಾಗುತ್ತಿತ್ತು. ಅವನು ಇವನನ್ನು ಕುಷ್ಠರೋಗದಿಂದ ವಾಸಿ ಮಾಡುತ್ತಿದ್ದನು ಎಂದು ಹೇಳಿದಳು. ನೋಡಿ, ಆ ಹುಡುಗಿ ಏನ್ ಮಾಡಿದ್ಲು? ನಾಮನ ನೋಡಿದಾಗ, ನಮ್ಮ ಯಜಮಾನ ಅಲ್ಲಿ ಸಮಾರ್ಯದಲ್ಲಿ ಇದ್ದಂತ ಒಂದು ಪ್ರವಾದಿ ಹತ್ತಿರ, ಅಂದ್ರೆ ಎಲೀಷನ ಹತ್ರ ಇದ್ದಿದ್ರೆ ಎಷ್ಟೋ ಚೆನ್ನಾಗಿತ್ತು. ಆ ಪ್ರವಾದಿ ಅಂದ್ರೆ ಎಲೀಷ ಅಂದ್ರೆ ಪ್ರವಾದಿ, ಈ ನಮ್ಮ ಯಜಮಾನನ ರೋಗವನ್ನ ಗುಣ ಮಾಡ್ತಿದ್ದಲ್ಲ ಅಂತೇಳಿ ಆ ಹುಡುಗಿಯ ಮುಖಾಂತರ ದೇವರು ಮಾತನಾಡಿದರು, ದಾಸಿಯ ಮುಖಾಂತರ. 4ನೇ ವಚನ. ನಾಮಾನನು ಅರಸನ ಸನ್ನಿಧಿಗೆ ಹೋಗಿ ಇಸ್ರೇಲ್ ದೇಶದ ಹುಡುಗಿ ಹೇಳಿದ್ದನ್ನು ತಿಳಿಸಲು ಅವನು, ನೀನು ಅಲ್ಲಿಗೆ ಹೋಗಿ ಬಾ, ನಾನು ನಿನ್ನ ಕೈಯಲ್ಲಿ ಇಸ್ರೇಲ್ ಅರಸನಿಗೆ ಒಂದು ಪತ್ರವನ್ನು ಕೊಡುತ್ತೇನೆಂದನು. ನಾಮಾನನು 10 ತಲಾಂತು ಬೆಳ್ಳಿ, 6,000 ತೊಲೆ ಬಂಗಾರ ಮತ್ತು 10 ದುಸ್ತು ಬಟ್ಟೆ ಇವುಗಳನ್ನು ತೆಗೆದುಕೊಂಡು ಸಮಾರ್ಯಕ್ಕೆ ಹೊರಟು ಹೋಗಿ ಪತ್ರವನ್ನು ಇಸ್ರಾಯೇಲರ ಅರಸನಿಗೆ ಕೊಟ್ಟನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗ ಈ ಹುಡುಗಿ ಈ ನಾಮಾನ ಹುಡುಗಿಯ ಮಾತು ಕೇಳಿ ಅರಸನ ಹತ್ರ ಹೋಗಿ, ನಾನು ಹೀಗೆ ಹೋಗ್ತೇನೆ, ನನಗೆ ಹುಡುಗಿಂತ ಮಾತು ಹೇಳಿದ್ಲು ಅಂತ ನಾಮನ ಅರಸನ ಹತ್ರ ಹೋಗುತ್ತೀವಿ, ನಾನು ಒಂದು ಪತ್ರವನ್ನ ಕೊಡ್ತೇನೆ, ಅದನ್ನು ನೀನು ತಗೊಂಡು ಹೋಗಿ ಇಸ್ರಾಯೇಲರ ಅರಸನಿಗೆ ನೀನು ಅಲ್ಲಿ ಕೊಡು, ಅವನಿಗೆ ಕಾಣಿಕೆ ತೆಗೆದುಕೊಂಡು ಹೋಗು ಅಂತ ಹೇಳಿರ್ಬೋದು. ಹಾಗೆ ನೋಡಿ, ಅವನು ಏನ್ ಮಾಡ್ದ? 10 ತಲಾಂತು ಬೆಳ್ಳಿ, 6,000 ತೊಲೆ ಬಂಗಾರ,
ಆಮೇಲೆ 10 ದುಸ್ತು ಬಟ್ಟೆ ಇವುಗಳನ್ನು ತೆಗೆದುಕೊಂಡು ಈ ಪ್ರವಾದಿ ಹತ್ರ ಹುಡುಗಿಯ ಮಾತಿನ ಪ್ರಕಾರ ಒಂದು ಪತ್ರವನ್ನು ತೆಗೆದುಕೊಂಡು ಹೋದ ಯಾರು? ನಾಮಾನನು ಅಲ್ಲಿಗೆ ಆ ಎಲೀಷನ ಹತ್ರ, ಪ್ರವಾದಿ ಹತ್ರ. ಅದರಲ್ಲಿ ನನ್ನ ಸೇವಕನಾದ ನಾಮಾನನು ನಿನ್ನ ಬಳಿಗೆ ಕಳಿಸಿದ್ದೇನೆ, ನೀನು ಅವನ ಕುಷ್ಠರೋಗವನ್ನು ವಾಸಿ ಮಾಡತಕ್ಕದೆಂದು ಈ ಪತ್ರದಿಂದ ತಿಳಿದುಕೋ ಎಂಬುದಾಗಿ ಬರೆದಿತ್ತು. ಅರಸ ಹೇಳ್ತಾ ಇದ್ದಾನೆ ಅಲ್ಲಿ, ನಾನು ನನ್ನ ಸೇವಕನಾದ ಸೇನಾಧಿಪತಿಯಾದ ನಾಮಾನನು ನಿನ್ನ ಬಳಿಗೆ ಕಳಿಸಿದ್ದೇನೆ, ಅವನ ಕುಷ್ಠರೋಗವನ್ನು ನೀನು ಗುಣಪಡಿಸಬೇಕು ಅಂತೇಳಿ ಅದನ್ನು ಪತ್ರ ಕೊಟ್ಟ ಯಾರು? ಇಸ್ರೇಲರ ಅರಸ ಈ ಕುಷ್ಠರೋಗಿ ನಾಮಾನನಿಗೆ. 7ನೇ ವಚನ. ಇಸ್ರೇಲರ ಅರಸನು ಪತ್ರವನ್ನು ಓದಿದ ಕೂಡಲೇ ಬಟ್ಟೆಗಳನ್ನು ಹರಿದುಕೊಂಡು ತನ್ನ ಪರಿವಾರದವರಿಗೆ ತಾನು ಕಳುಹಿಸಿದ ಮನುಷ್ಯನನ್ನು ಕುಷ್ಠರೋಗದಿಂದ ವಾಸಿ ಮಾಡಬೇಕಂತೆ. ಇದು ಎಂತ ಅಪ್ಪಣೆ? ನಾನೇನು ದೇವರೋ? ಜೀವದಾನ ಮಾಡುವುದಕ್ಕಾಗಲಿ ಸಾಯಿಸುವುದಕ್ಕಾಗಲಿ ನನಗೆ ಸಾಮರ್ಥ್ಯ ಉಂಟೋ? ಇವನು ನನ್ನೊಡನೆ ಜಗಳವಾಡುವುದಕ್ಕೆ ಕಾರಣ ಹುಡುಕುತ್ತಾನಲ್ಲದೆ ಮತ್ತೇನೆಂದು ಆಲೋಚಿಸಿ ನೋಡಿರಿ ಎಂದು ಹೇಳಿದನು. ದೇವರ ಸ್ತೋತ್ರ. ನೋಡಿ, ಅಲ್ಲಿ ಗೆಹಜಿಗೆ ಏನಾಯ್ತು? ಈ ಅರಸನ ಮೇಲೆ ಕೋಪ ಬಂತು. ನಾನು ಗುಣಪಡಿಸ್ಬೇಕಂತ ನಾನೇನು ದೇವ್ರೋ? ನಾನು ಮನುಷ್ಯನಲ್ವೋ? ನನಗೇನು ಸಾಮರ್ಥ್ಯ ಇದೆ ಗುಣಪಡಿಸಕ್ಕೆ ಅಂತ. ನೋಡಿ, ಅಲ್ಲಿ ಎಲೀಷ ಏನ್ ಮಾಡ್ದ? ದೇವರಿಗೆ ಮಹಿಮೆ ತಂದ. ಈ ಅರಸ ಏನ್ ಮಾಡ್ದ? ನಾನು ಪತ್ರವನ್ನು ಇವನಿಗೆ ಕೊಟ್ಟು ಕಳಿಸಿದ್ದೇನೆ, ನೀನು ಗುಣಪಡಿಸು ಅಂತೇಳಿ. ಅಲ್ಲ, ದೇವರ ಮುಖಾಂತರ ನೀನು ನೋಡಪ್ಪ ಯಾವ ಕಾರ್ಯವನ್ನ ಮಾಡ್ತೀಯ ಗೊತ್ತಿಲ್ಲ, ದೇವರಲ್ಲಿ ಪ್ರಾರ್ಥಿಸನ್ನು ಗುಣಪಡಿಸು ಅಂತ ಹೇಳಿ ಬರ್ದಿಲ್ಲ, ನೀನು ಗುಣಪಡಿಸು ಅಂತ ಬರ್ದಿದ್ದು. ಅದಕ್ಕೆ ಇವನು ಏನೇ ಹೇಳ್ತಾನೆ ಎಲೀಷ, ನಾನೇನು ದೇವರೋ? ಅವನು ಸಿಟ್ಟು ಬಂದು ಬಟ್ಟೆಯನ್ನು ತೀರ ಹರಿದು ಹಾಕಿ ಸಾಯಿಸೋದಕ್ಕಾಗಲಿ ಬದುಕಿಸಲು ನನಗೆ ಸಾಮರ್ಥ್ಯ ಇದೆಯೋ? ಇಲ್ಲ, ಇವನು ನನ್ನೊಡನೆ ಜಗಳ ಆಡುವುದಕ್ಕೆ ಕಾರಣ ಮಾಡ್ತಾ ಇದ್ದಾನೆ ಅಂತ. ಇದನ್ನೇ ಆಗ್ಲೇ ಹೇಳಿದ್ದು, ನಾವು ಏನಿದ್ರು ಒಂದು ಕಾರ್ಯವನ್ನ ಮಾಡುವುದಕ್ಕೆ ಮೊದಲು ದೇವರಲ್ಲಿ ಪ್ರಾರ್ಥಿಸಿ ದೇವರ ಸಹಾಯವನ್ನ ಪಡ್ಕೊಂಡೇ ನಾವು ಆ ಕೆಲಸವನ್ನ ಮಾಡಬೇಕು. ಇಲ್ಲಿ ಎಲೀಷನು ಅದೇ ಮಾಡಿದ್ದು. ನಾನು ಮಾಡಿದ್ದೆ, ನನ್ನ ಆಸ್ತಿ, ನನ್ನ ಬೆಳ್ಳಿ, ನನ್ನ ಬಂಗಾರ, ನನ್ನ ಕಾರು, ನನ್ನ ವಾಹನ, ನನ್ನ ಮಕ್ಕಳು, ನಾನು ಓದಿಸಿದೆ, ನಾನು ಉದ್ಯೋಗ ಕೊಡಿಸಿದೆ. ಇಲ್ಲ, ನೋಡಿ ಈಗ ಏನಾಗ್ತಾ ಇದೆ, ಶ್ರೀಲಂಕಾದ ಕಥೆಗಳು ಏನಾಯ್ತು, ತೈವಾನದ ಕಥೆಗಳು ಏನಾಯ್ತು, ಇಂಡೋನೇಷ್ಯಾದ ಕಥೆಗಳು ಏನಾಯ್ತು, ಹಿಂದೆ ಜಲಪ್ರವಾಹಗಳು, ಬೆಟ್ಟಜರಿತಗಳು, ಬೆಂಕಿ ಬೀಳುವಂಥದ್ದು, ಚಂಡಮಾರುತ, ಊರಿಗೆ ಊರೇ ಪಟ್ಟಣಕ್ಕೆ ಪಟ್ಟಣವೇ ಕೊಚ್ಚಿ ಹೋಗುವಾಗ ನಾನೆಂಬುದು ನಮ್ಮಲ್ಲಿ ಒಂದು ಗರ್ವ ಅಹಂಕಾರಗಳು ನನ್ನದೊಂದು ಇರುವುದಾದ್ರೆ ನಾವು ನಿಲ್ಲಿಸಬೇಕಲ್ವಾ? ಮನೆಯಲ್ಲಿ ಸಾಯುವರನ್ನು ನಿಲ್ಲಿಸಬೇಕಲ್ವಾ? ತನ್ನ ಮಕ್ಕಳು ಸಾಯುವುದನ್ನು ನಿಲ್ಲಿಸಬೇಕಲ್ವಾ? ತನ್ನ ಕಾಯಿಲೆ ಕಸ ಮಾಡೋದನ್ನು ನಿಲ್ಲಿಸಬೇಕಲ್ವಾ? ಪ್ರಾಣಿ ಪಕ್ಷಿಗಳು ಸಾಯುವುದನ್ನು ನಿಲ್ಲಿಸಬೇಕಲ್ಲ? ಮಳೆ ಬೇಕಾದಾಗ ಮಳೆಯನ್ನು ಬರಮಾಡಬೇಕಲ್ವಾ? ಬೇಡ ಅಂತ ಹೇಳಿದಾಗ ಅದನ್ನು ನಾವು ಕಳಿಸಿ ಬಿಡ್ಬೇಕಲ್ವಾ? ಇವತ್ತು ಮಾಡಿದಂತ ಕೃಷಿಗಳು ಪ್ರತಿಯೊಂದು ನಷ್ಟವಾಗುವುದಕ್ಕೆ ಕಾರಣ ಏನಾಗ ನಷ್ಟ ಆಗ್ಬಾರ್ದಲ್ವಾ? ಎಂತ ಔಷಧಿ ಹೊಡೆದ್ರು ಏನು ಗುಣ ಆಗುವುದಿಲ್ಲವಲ್ವಾ? ಆಗ ಯಾರ ಹತ್ರ ಹೇಳೋದು? ಇದು ಯಾರದ್ದಾಗಿದೆ? ನಮ್ಮದಾ? ಅಲ್ಲ, ದೇವರದ್ದಾಗಿದೆ. ಪ್ರತಿಯೊಂದಕ್ಕೂ ದೇವರಲ್ಲಿ ನಾವು ಏನ್ ಮಾಡಬೇಕು? ಹತ್ತುಕೊಳ್ಳಬೇಕಾಗಿದೆ. ಅದಕ್ಕೆ ಅಂತ ಪ್ರವಾದಿ ಕೂಡ ಏನು ಹೇಳ್ತಾ ಇದ್ದಾನೆ ಎಲೀಷ, ಮನುಷ್ಯರನ್ನು ಜೀವದಾನ ಮಾಡುವುದಕ್ಕಾಗಲಿ ಸಾಯಿಸುವುದಕ್ಕಾಗಲಿ ನನಗೆ ಸಾಮರ್ಥ್ಯ ಉಂಟು, ನಾನೇನು ದೇವರೋ ಅಂತ ಕೇಳಿದ. ಹಾಗೆ ನಾನು ಹೇಳುವಂತ ಅಹಂಭಾವನ್ನ ಬಿಡಬೇಕು. ಎಲ್ಲವೂ ದೇವರಿಂದಲೇ. ಪ್ರತಿ ಒಂದು ಆದಿಕಾಂಡ 1ನೇ ಅಧ್ಯಾಯದಲ್ಲಿ ನಾವಿದನ್ನು ಓದುವಾಗ 6 ದಿವಸದಲ್ಲಿ ಸರ್ವವನ್ನ ಸೃಷ್ಟಿ ಮಾಡಿದ. ಪ್ರಾಣಿ, ಪಕ್ಷಿ, ಸೂರ್ಯ, ಚಂದ್ರ, ನಕ್ಷತ್ರ, ಎಲ್ಲ ಕಾಯಿಪಲ್ಯಗಳು, ತರಕಾರಿಗಳನ್ನು ಪ್ರತಿಯೊಂದನ್ನು ಸೃಷ್ಟಿ ಮಾಡಿ ಕೊನೆಗೆ ಮನುಷ್ಯನನ್ನ ಸೃಷ್ಟಿ ಮಾಡಿದ. 6ನೇ ದಿವಸಕ್ಕೆ ಸೃಷ್ಟಿ ಕಾರ್ಯ ಮುಗಿದು ಹೋಯಿತು. ಅಂದ್ರೆ ಭಾನುವಾರದಿಂದ ಶುಕ್ರವಾರದವರೆಗೆ ಅಲ್ಲಿ ನೋಡುವಾಗ ಸರ್ವ ಸೃಷ್ಟಿ ಯಾರದ್ದು? ದೇವರದ್ದಾಗಿದೆ. ಹಾಗೆ ಇವತ್ತು ನಾವು ಏನು ಮಾಡಬೇಕು? ದೇವರಿಗೆ ಸ್ತೋತ್ರ ಸಲ್ಲಿಸಬೇಕು. ಪ್ರತಿ ಒಂದು ಕಾರ್ಯಗಳಿಗಾಗಿ ನಾನು 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 ಹೇಳುವಂತ ಅಹಂಭಾವ ಇದ್ರೆ ಖಂಡಿತವಾಗಿ ದೇವರಿಗೆ ಅಂತವರ ಮೇಲೆ ಬಹಳ ದೊಡ್ಡ ಕೋಪ. ಮತ್ತಾಯ 23ನೇ ಅಧ್ಯಾಯ 12ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ಏರಿದವರನ್ನು ತಗ್ಗಿಸಲ್ಪಡುವುದು, ತಗ್ಗಿದವರನ್ನು ಏರಿಸಲ್ಪಡುವುದು. ಪರಲೋಕದಲ್ಲಿ ದೇವರನ್ನು ಆರಾಧಿಸುವಂತ ದೂತ ಲೂಸಿಫರ್ ಅಂತ ಅವನ ಹೆಸರು. ಅದು ಲೂಸಿಫರ್ ಅಂತೇಳಿ ಇಂಗ್ಲಿಷ್ ಬೈಬಲ್ ಅಲ್ಲಿ ಮಾತ್ರ ಇದೆ, ಕನ್ನಡ ಯಾವ ಬೈಬಲ್ ಅಲ್ಲಿ ಹೆಸರು ಇಲ್ಲ. ಆದ್ರಿಂದ ಅವನು ಏನ್ ಮಾಡ್ದ? ಗರ್ವ ಅಹಂಕಾರ. ಅವನು ಕೆಲವೊಂದು ಶಿಷ್ಯರನ್ನ ಕರೆದುಕೊಂಡು ದೇವರೊಂದಿಗೆ ಜಗಳಕ್ಕೆ ಹೋಗುವುದರಿಂದ ಅವ್ರನ್ನ ಏನ್ ಮಾಡಿದ್ರು?
ನರಕ ಎಂಬ ತೀರ್ಪು ಕೊಟ್ಟು ಪರಲೋಕದಿಂದ ಭೂಲೋಕಕ್ಕೆ ದಬ್ಬಿ ಬಿಟ್ರು, ಶಾಪ ಕೊಟ್ಟು ಕೊನೆಯ ದಿವಸ ಅವನಿಗೆ ಸೈತಾನನಾಗಿ ತಿರುಗುತ್ತಾ ಇದ್ದಾನೆ. ಕೊನೆಯ ದಿವಸ ಅವನಿಗೆ ನರಕ ಎಂಬ ತೀರ್ಪು ಆಗಿ ಹೋಗಿದೆ. ಹಾಗಿದ್ರೆ ಅರ್ಥ ದೇವರನ್ನ ತಿಳ್ಕೊಂಡು 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 ಮತ್ತು ನಾವು ನಮ್ಮ ಗರ್ವ ಅಹಂಕಾರಗಳನ್ನ ಬಿಡದ ಹೋದ್ರೆ ನಂದು ನಂದು ನಾನು ನಾನು ತಿಳ್ಕೊಂಡು ಹೋಗುವುದಾದರೆ ಅಂಥವರಿಗೂ ಕೂಡ ನರಕವೆಂಬ ತೀರ್ಪು ಆಗಿ ಹೋಗಿದೆ ಅಂತ ಇದರ ಅರ್ಥ. ಇದನ್ನು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆಯ್ತು. ಆಮೇಲೆ 8ನೇ ವಚನ. ಇಸ್ರಾಯೇಲ್ ಅರಸನು ತನ್ನ ಬಟ್ಟೆಗಳನ್ನು ಹರಿದುಕೊಂಡನೆಂಬುದನ್ನು ದೇವರ ಮನುಷ್ಯನಾದ ಎಲೀಷನು ಕೇಳಿ ದೂತರ ಮುಖಾಂತರವಾಗಿ ಅವನಿಗೆ, ನೀನು ನಿನ್ನ ಬಟ್ಟೆಗಳನ್ನು ಹರಿದುಕೊಂಡಿದ್ದೇಕೆ? ಅವನನ್ನು ನನ್ನ ಬಳಿಗೆ ಕಳುಹಿಸು, ಇಸ್ರಾಯೇಲರಲ್ಲಿ ಒಬ್ಬ ಪ್ರವಾದಿಯನ್ನು ಇದ್ದಾನೆಂಬುದು ಅವನಿಗೆ ಗೊತ್ತಾಗಲಿ ಎಂದು ಹೇಳಿ ಕಳಿಸಿದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಸ್ರಾಯೇಲರ ಅರಸನು ತನ್ನ ಬಟ್ಟೆಗಳನ್ನು ಹರಿದುಕೊಂಡನೆಂಬುದನ್ನು ದೇವರ ಮನುಷ್ಯನಾದ ಎಲೀಷನು ಕೇಳಿ ದೂತರ ಮುಖಾಂತರವಾಗಿ ಅವನಿಗೆ, ನೀನು ನಿನ್ನ ಬಟ್ಟೆಗಳನ್ನು ಹರಿದುಕೊಂಡಿದ್ದೇಕೆ? ಅವನನ್ನು ನನ್ನ ಬಳಿಗೆ ಕಳುಹಿಸು, ಇಸ್ರಾಯೇಲಲ್ಲಿ ಒಬ್ಬ ಪ್ರವಾದಿದ್ದಾನೆಂಬುದು ಅವನಿಗೆ ಗೊತ್ತಾಗಲಿ ಎಂದು ಹೇಳಿ ಕಳಿಸಿದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅಲ್ಲಿಂದ ನೋಡಿ, ನಾನು ಬಟ್ಟೆಗಳನ್ನು ಹರಿದುಕೊಂಡಿದ್ದೇಕೆ? ನನ್ನ ಇಸ್ರಾಯೇಲರ ಅರಸರ ಬಳಿಗೆ ಕಳಿಸ್ಲಿ ಅಂತೇಳಿ. ಆಗ ಏನ್ ಮಾಡಬೇಕು? ನಾವು ಆರೋಗ್ಯವಂತರಾಗಿಲ್ಲದಿರೋದು, ಏನಾದರೂ ಕಷ್ಟ ಸಂಕಟ ದುಃಖಗಳು ಇದ್ದವರನ್ನ ದೇವರು ಆದುಕೊಂಡ ಜನಾಂಗಗಳಲ್ಲಿ ಯಾರು ಇರ್ತಾರ, ದೇವರು ಆದುಕೊಂಡವರು ಅವರ ಬಳಿಗೆ ಕಳಿಸ್ಬೇಕು ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. ಅಂತವರ ಬಳಿಗೆ ಕಳಿಸ್ಬೇಕು. 9. ನಾಮಾನನು ರಥರಥಗಳೊಡನೆ ಎಲೀಷನ ಮನೆಗೆ ಹೋಗಿ ಬಾಗಿಲ ಮುಂದೆ ಬಂದು ನಿಂತನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎಲೀಷನಲ್ಲಿ ಹೇಳಿ ಕಳಿಸಿದ ಅವನು ಬಂದು ಏನ್ ಮಾಡಿದ? ಅಲ್ಲಿ ಎಲೀಷನ ಮನೆ ಬಾಗಿಲಿಗೆ ಬಂದು ನಿಂತ. ಯಾರು? ನಾಮಾನನು, ಅಂದ್ರೆ ಸೇನಾಧಿಪತಿ. ಎಲೀಷನು ಹೀಗೆ ಹೇಳಿ ಕಳಿಸಿದ ಮೇಲೆ ಎಲೀಷನ ಮನೆ ಬಾಗಿಲಿಗೆ ಬಂದು ನಿಂತ. ಯಾರು? ನಾಮಾನನು. 10. ಎಲೀಷನವನಿಗೆ ಹೋಗಿ, ಯೋರ್ದಾನ್ ಹೊಳೆಯಲ್ಲಿ 7 ಸಾರಿ ಸ್ನಾನ ಮಾಡು, ಆಗ ನಿನ್ನ ದೇಹವು ಮುಂಚಿನಂತಾಗುವುದು, ನೀನು ಶುದ್ಧನಾಗುವಿ ಎಂದು ಹೇಳಿ ಕಳಿಸಿದನು. ನೋಡಿ, ಆ ನಾಮಾನನಿಗೆ ಏನ್ ಮಾಡಿದ? ಕುಷ್ಠರೋಗಿ ಎಲೀಷ ಯೋರ್ದಾನ್ ಹೊಳೆಗೆ ಹೋಗಿ 7 ಸಾರಿ ಮುಳುಗಿ ಏಳು, ಆಗ ನೀನು ಮೊದಲಿನಂತೆ ಆಗ್ತೀಯಾ ಅಂತೇಳಿ ಎಲೀಷ ಅವನಿಗೆ ಹೇಳಿದ. ನೋಡಿ, ಇಲ್ಲಿ ಕೂಡ 7 ಎಂಬ ಸಂಖ್ಯೆ ಬಂತು. ಆಗ 7 ಸಾರಿ ಯಾಕೆ ಮುಳುಗಕ್ಕೆ ಹೇಳಿದಂದ್ರೆ, 6 ಸಲ ಸರ್ವ ಸೃಷ್ಟಿ, 7ನೇ ಸಲ ಪರಿಶುದ್ಧವಾದ ದಿವಸ ಸಬ್ಬತ್ ದಿವಸ. ಆ ಸಬ್ಬತ್ ದಿವಸದಲ್ಲಿ ಕೂಡ ನಾವು ಹೊಸ ಒಡಂಬಡಿಕೆಯಲ್ಲಿ ಕೂಡ ನೋಡುವಾಗ ಯೇಸುಸ್ವಾಮಿ ಅನೇಕ ಕಾರ್ಯಗಳನ್ನು, ದೆವ್ವಗಳನ್ನು, ಕಾಯಿಲೆ ಹಿಡಿದವರನ್ನು ಬಿಡುಗಡೆ ಮಾಡಿದ್ದು, ಶಿಷ್ಯರನ್ನ ಕರೆದುಕೊಂಡು ಹೊಳಗಳನ್ನ ದಾಟಿಕೊಂಡು ಸುವಾರ್ತೆ ಸಾರಕ್ಕೂ ಹೋಗಿದ್ದು, ಆಮೇಲೆ ದೇವಾಲಯದಲ್ಲಿ ದೇವರ ವಾಕ್ಯಗಳನ್ನು ಚರ್ಚೆ ಮಾಡಿದ್ದು, ಪ್ರಾರ್ಥನೆ ಮಾಡಿದ್ದು, ಅನೇಕರು ಸಭೆ ಸೇರಿದ್ದು ಕೂಡ 7ನೇ ದಿವಸ ಶನಿವಾರ ಸಬ್ಬತ್ ದಿವಸವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ 7 ಸಲ ನೀನು ಮುಳುಗಿ ಏಳುವಂಥದ್ದು ಬಹಳ ಕಠಿಣ. ಆ 7 ಸಲ ಮುಳುಗಿ ಏಳುವಾಗ ಅಲ್ಲಿ ಇನ್ನೊಂದು ಕಾರ್ಯ ಏನಪ್ಪ ಅಂದ್ರೆ, ನಾವೀಗ ಉದಾಹರಣೆಗೆ ನಾವಾದ್ರೂ ಕೂಡ 7 ಸಲ ಮುಳುಗಿ ಏಳುವಾಗ ನಮ್ಮಲ್ಲಿ ಯಾವುದೇ ಪ್ರಾಪಂಚಿಕ ವಿಷಯ ಇರುವುದಿಲ್ಲ. ನೀರೊಳಗೆ ಮುಳುಗುದು ಹೇಳುವಾಗ ನಮ್ಮ ಮನಸ್ಸು ಪ್ರಪಂಚದ ಕಡೆಗೆ ಇರುವುದಿಲ್ಲ, ಮನಸ್ಸು ಶುದ್ಧವಾಗಿರುತ್ತದೆ. ಆವಾಗಲ್ಲಿ ದೇವರ ಕಾರ್ಯ ನಡೆಯುತ್ತದೆ ಅಂತಂದ್ರೆ ಎಲ್ಲರಿಗಲ್ಲ, ಅದು ದೇವರು ಯಾರಿಗೆ ಕಾರ್ಯವನ್ನ ಮಾಡಿಸ್ಬೇಕು ಅವರಿಗೆ ಮಾಡಿಸ್ತಾರೆ, ಯಾರ ಪಾಪವು ಬಿಡುಗಡೆ ಆಗ್ಬೇಕು ಅವರಿಗೆ ಬಿಡುಗಡೆ ಆಗುವಂಥದ್ದು. ಯಾಕೆಂದ್ರೆ ಇಸ್ರೇಲರಲ್ಲಿ ಬಹಳ ಜನ ಕುಷ್ಠರೋಗಿಗಳಿದ್ರು. ಆದರೆ ದೇವರು ಎಲೀಷನ ಮುಖಾಂತರ ಮಾತ್ರ ನಾಮನನ್ನು ಯಾಕೆ ಗುಣಪಡಿಸಬೇಕು? ಬೇರೆಯವ್ರನ್ನ ಗುಣಪಡಿಸಿದ್ರ? ಇಲ್ಲ. ಇನ್ನೊಂದು ಉದಾಹರಣೆಗೆ ನೋಡಿ, ಎಲಿಯನನ್ನು ಎಷ್ಟೋ ವಿಧವೆಯರಿದ್ರು ಇಸ್ರೇಲರಲ್ಲಿ, ಆದರೆ ದೇವರು ಆ ಒಂದು ವಿಧವೆ ಮನೆಗೆ ಮಾತ್ರ ಎಲಿಯನನ್ನು ಕಳಿಸಿದ್ರು. ಹಾಗೆ ದೇವರು ಆದುಕೊಂಡವರನ್ನ ಯಾರಲ್ಲಿಗೆ ಕಳಿಸ್ಬೇಕೋ ಅವರಲ್ಲಿಗೆ ಕಳಿಸಿ ದೇವರ ವಿಷಯವನ್ನ ತಿಳಿಸುವಂಥದ್ದು, ಅಲ್ಲಿ ಅದ್ಭುತ ಕಾರ್ಯಗಳನ್ನ ಮಾಡುವಂಥದ್ದು. ದೇವರ ಮೇಲೆ ಪ್ರೀತಿ ಇರುವವರಿಗೆ ಮಾತ್ರ, ಎಲ್ಲರ ಮೇಲೆ ಎಲ್ಲ. ಇದನ್ನೇ ರೋಮಪುರದವರಿಗೆ ಬರೆದ ಪತ್ರ 4ನೇ ಅಧ್ಯಾಯ 7 ಮತ್ತು 8ನೇ ವಚನಗಳನ್ನು ಓದುವಾಗ, ಯಾರ ಮೇಲೆ ದಯೆ ತೋರಲು ಮನಸ್ಸಿದೆಯೋ ಅವರ ಮೇಲೆ ದಯೆ ತೋರುವನು, ಯಾರ ಮೇಲೆ ಕರುಣೆ ತೋರಲು ಮನಸ್ಸಿದೆಯೋ ಅವರ ಮೇಲೆ ಕರುಣೆ ತೋರುವೆನು, ಯಾರ ಪಾಪಗಳು ಕ್ಷಮಿಸಲ್ಪಟ್ಟಿದೆಯೋ ಅವರು ಧನ್ಯರು ಎಂಬುದಾಗಿ ಹೇಳಿದ್ದಾರೆ. ಈ ಉದಾಹರಣೆಗೆ ನೋಡುವಾಗ ಇಸಾಕನಿಗೂ ಕೂಡ 2 ಮಕ್ಕಳು, ಏಸಾವ ಮತ್ತು ಯಾಕೋಬ. ಅದರಲ್ಲಿ ಯಾಕೋಬರನ್ನು ಆರಿಸಿಕೊಂಡ್ರು, ಏಸಾವನನ್ನ ತಳ್ಳಿ ಬಿಟ್ಟರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ.
ಬಹಳ ನೋಡಿಕೊಳ್ಬೇಕಾಗಿದೆ ಸಹೋದರ ಸಹೋದರಿ. ಎಲ್ಲರಿಗೂ ಪ್ರಾರ್ಥನೆ ಮಾಡುವುದಲ್ಲ, ಎಲ್ಲರಿಗೂ ಸುವಾರ್ತೆ ಸಾರುವುದಲ್ಲ, ದೇವರಿಂದ ಅಪ್ಪಣೆ ಪಡೆದಾಗ ಮಾತ್ರ ಸಾರಬೇಕು. ಹಾಗೆ ಎಲೀಷಾ ಏನ್ ಮಾಡ್ದ, ಇವನಿಗೆ ನೀನು ಹೋಗಿ ಅಲ್ಲಿ ಮುಳುಗು 7 ಸಾರಿ, ಆಗ ಮೊದಲಿನಂತೆ ಆಗ್ತೀಯ ಅಂತ ಈ ನಾಮಾನನಿಗೆ ಎಲೀಷಾ ಪ್ರವಾದಿ ಹೇಳಿದ. 11ನೇ ವಚನ. ನಾಮಾನನು ಇದನ್ನು ಕೇಳಿ ಕೋಪಗೊಂಡು ಇದ್ದೇನು, ಅವನು ಹೇಗೂ ಹೊರಗೆ ಬಂದು ನಿಂತು ತನ್ನ ದೇವರಾದ ಯೆಹೋವನ ಹೆಸರು ಹೇಳಿ ಕುಷ್ಠದ ಮೇಲೆ ಕೈ ಆಡಿಸಿ ಪ್ರಾರ್ಥನೆ ಮಾಡುವನೆಂದು ನೆನೆಸಿದನು. ಆಗ ಏನ್ ಮಾಡ್ದ ನಾಮಾನ, ನಾನೇ ಹೋಗಿ ಸ್ನಾನ ಮಾಡ್ಬೇಕು ಅಂತ ಹೇಳಿದ್ನಲ್ಲಪ್ಪ, ಇಲ್ಲ, ಇವನು ಬಂದು ನನ್ನ ಕುಷ್ಠರೋಗದ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡ್ತೇನೆ ಅಂತ ಅವನಿಗೆ ಯೋಚನೆಯಾಗಿತ್ತು. ಆದ್ರೆ ಎಲೀಷಾ ಹಾಗೆ ಮಾಡ್ಲಿಲ್ಲ, ನೀನು ಹೋಗಿ ಸ್ನಾನ ಮಾಡು ಅಂತ ಹೇಳಿದ್ದು. ಆಗ ಇದರ ಅರ್ಥ ಏನಪ್ಪ ಅಂದ್ರೆ, ಯಾರು ಕೂಡ ಕೈ ಇಟ್ಟು ಪ್ರಾರ್ಥನೆ ಮಾಡಿದ್ರು ಅದ್ರಲ್ಲಿ ಏನಲ್ಲ, ಅವ್ರು ಯಾರ್ಯಾರಿಗೆ ಏನೇನು ಮಾಡ್ಬೇಕು ಅಂತ ದೇವರು ಆದುಕೊಂಡವರಲ್ಲಿ ಹೇಳುತ್ತಾರೆ, ಅವರು ಹೇಳಿದಾಗೆ ನಡ್ಕೊಳ್ಬೇಕು. ಕೈ ಇಟ್ಟು ಪ್ರಾರ್ಥನೆ ಮಾಡಿದ್ರೆ ದೇವರೊಂದು ಆಶೀರ್ವಾದ ಬರುವಂತದ್ದು, ಇಲ್ಲದಿದ್ರೆ ಬರುವುದಿಲ್ಲ ಅಂತ ಹೇಳುವಂಥದ್ದು ಸುಳ್ಳು. ಇವತ್ತು ಅನೇಕರು ಏನ್ ಹೇಳ್ತಾರೆ, ನನ್ನ ತಲೆ ಮೇಲೆ ಕೈ ಇಡಿ, ನನ್ನ ಆ ನೋವು ಮೇಲೆ ಕೈ ಮಾಡಿ, ನನ್ನ ಈ ನೋವು ಮೇಲೆ ಕೈ ಮಾಡಿ, ನನಗೆ ಅಲ್ಲಿ ಕೈ ಇಟ್ಟು ಪ್ರಾರ್ಥಿಸಿ, ಇಲ್ಲಿ ಕೈ ಇಟ್ಟು ಪ್ರಾರ್ಥಿಸಿ, ಎಲ್ಲ ಅಲ್ಲ, ಅದೆಲ್ಲ ದೇವರ ಕಾರ್ಯವನ್ನ ಮಾಡಿಸ್ತಾರೆ. ಒಟ್ಟಿನಲ್ಲಿ ದೇವರಿಂದ ಆಯ್ಕೆಯಾದ ಸೇವಕರುಗಳು ಏನು ಹೇಳ್ತಾರೋ ಅದನ್ನ ಕೈಗೊಂಡು ನಡೆಯಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ದೇವರು ಯಾರ ಮುಖಾಂತರ ಏನು ಕಾರ್ಯವನ್ನು ಮಾಡಿಸ್ತಾರೋ ಅದನ್ನ ಮಾಡಿಸಬೇಕು, ಮಾಡಿಕೊಳ್ಳಲೇಬೇಕು. ಇದು ನಾಳೆಗೂ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ಇವತ್ತಿನ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದ್ದೀರಿ, ಅದಕ್ಕಾಗಿ ಸ್ತೋತ್ರ. ನಾನು ಕೂಡ ಮತ್ತು ತಿಳಿದುಕೊಳ್ಳುವಂತೆ ಮಾಡಿದ್ದೀರಿ, ಅದಕ್ಕಾಗಿ ಸ್ತೋತ್ರ. ಇದನ್ನು ನಾವೆಲ್ಲರೂ ಕೇಳಿ ಚೆನ್ನಾಗಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಲು ಬೇಕಾದಂತ ವಿಶೇಷವಾದ ಜ್ಞಾನವನ್ನು ಅನುಗ್ರಹಿಸಿರಿ. ಕೇಳಿದಂಥವರೆಲ್ಲರ ಮಕ್ಕಳಿಗೂ ತಿಳಿಸಿ ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಅವರ ಎಲ್ಲ ಕೆಲಸ ಕಾರ್ಯಗಳು ಹೋದಲ್ಲಿಯೂ ಬಂದಲ್ಲಿಯೂ ವಿದ್ಯೆ ಬುದ್ಧಿ ಎಲ್ಲವನ್ನು ನಿಮ್ಮ ಚಿತ್ತದಂತೆ ನಡೆಸಲು ಆಶೀರ್ವದಿಸಿರಿ. ನಿಮ್ಮ ಪವಿತ್ರಾತ್ಮರ ಮೂಲಕ ನಡೆಸಿರಿ. ನೀವೇ ಪರಮಾತ್ಮನು, ಭಗವಂತನು, ಯೇಸು ಕ್ರಿಸ್ತನು, ಯೆಹೋವನು ನೀವೇ ಆಗಿದ್ದೀರಿ ಸ್ವಾಮಿ. ಅಲ್ಲಾಹ್ ಅಕ್ಬರ್ ಕೂಡ ನೀವೇ ಆಗಿದ್ದೀರಿ ಸ್ವಾಮಿ. ನಿಮ್ಮೆಲ್ಲ ಉಪಕರಣಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನ ಕೇಳುತ್ತಿರುವುದನ್ನ ಸಹೋದರ ಸಹೋದರಿಯರೇ, ನಿಮಗೆ ಕೂಡ ನನ್ನ ಧನ್ಯವಾದಗಳು. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ.